ನಮ್ಮಪ್ಪಯ್ಯ ಹೊಲ್ದಾಗ ಇರುತ್ತೆ ಕೂಲರ್ ಬಂದಿರ್ಬೇಕೇನು ಕೆಲಸ ಮಾಡಿಸ್ತಿರುತ್ತೆ ಹೆಂಗ್ ಗೊತ್ಲಾಗೆ ಅಲ್ಲಿ ಯಾರು ಇರಲ್ಲ ಈ ಗುಲಾಬಿ ಕಾಟನೂ ಇರಲ್ಲ ನಮ್ಮ ಅಜ್ಜಿ ಕಾಟನೂ ಇರಲ್ಲ ನಮ್ಮ ಅಮ್ಮ ಏನೂ ಇರಲ್ಲ ಹೆಂಗ್ ಗೊತ್ಲಾಗೆ ಅಲ್ಲಿ ನಮ್ಮ ಅಪ್ಪಂತಾಗೆ ನಾನು ಒಬ್ಳೆ ಹೋಗಿ ಆಸ್ತಿ ವಿಚಾರನ ಮಾತಾಡ್ಕೊಂಡು ಒಪ್ಪಿಸ್ಬೇಕು ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಮಾಡ್ಕೊಂಬಕ್ಕೆ ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪಯ್ಯನ ಒಪ್ಪಿಸ್ಬಿಟ್ರೆ ಆಹಾ ನಾನಂತೂ ಮುಂದಕ್ಕೆ ಮಹಾರಾಣಿ ತರ ಇರ್ಬೋದು ಆಮೇಲೆ ನೋಡು ಇನ್ನ ನಮ್ಮ ಅಣ್ಣ ಇನ್ನು ನಮ್ಮ ಅಣ್ಣನ ಮದ್ವೆ ಆಗಿರೋ ಮಲ್ಲಿನು ಎಲ್ಲಾರನು ಹೆಂಗ್ ಆಟ ಆಡಿಸ್ತೀನಿ ಅಂತಾನ ಇದೊಂದು ಕೆಲಸ ಆದ್ರೆ ಸಾಕಪ್ಪ ದೇವ್ರೇ ನನ್ನ ಈ ಆಸೆನ ನೆರವೇರಿಸಿದ್ರೆ ನಿನಗೆ 5 ಕುರಿ ಕೊಯ್ದು ಬಾಡುಟ ಹಾಕಿಸ್ತೀನಪ್ಪ ಊರಿನ ಜನಗಳಿಗೆ ಎಲ್ಲಾರ್ಗು ರೀ ಹೆಂಗ ಹೊಲ್ದಾಗ ಬಂದು ಎಲ್ಲ ನೋಡ್ಕೊಂಡು ಹೋಗೋತ್ತಿಗೆ ಒಂದ್ ಸ್ವಲ್ಪ ನಮ್ಮ ಮನ್ಸಿಗೆ ನೆಮ್ಮದಿ ಆಗುತ್ತೆ ಕಣ್ರಿ ಹೊಲ್ ಕಡೆಗೆ ಬಂದ್ರೆ ಎಲ್ಲನ ಈ ಹಚ್ಚ ಹಸಿರಿನ ವಾತಾವರಣ ಪ್ರಕೃತಿ ನೋಡ್ತಿದ್ರೆ ತುಂಬಾ ಸಂತೋಷ ಆಗುತ್ತೆ ಹೆಂಗೋ ಈ ಕಡೆಗೆ ಹೊಲ್ ಕಡೆ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದ್ರಿ ಹೊಲ್ದಾಗ ಬಂದು ಎಷ್ಟೊಂದ್ ದಿನ ಆಗಿತ್ತು ಅದಕ್ಕೆ ಮಲ್ಲಿ ನನಗೂ ಹೆಂಗೋ ರಜಾ ಇತ್ತಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಬಂದಿದ್ದು ಅದಲ್ದೆ ನಾವು ಮನೆ ಬಿಟ್ಟು ಬಂದಾಗಿಂದನ ಹೊಲ ನೋಡೇ ಇರಲಿಲ್ಲ ನಾನು ಹೊಲ ಕಡೆಗೆ ಹೋಗೇ ಇರಲಿಲ್ಲ ಬರೀ ಕೆಲಸ ಅದು ಇದು ಅಂತೇಳಿ ಹುಡ್ಕೊಡೋ ಇದ್ರಾಗೇನೆ ಜಂಜಾಡ್ತಾಗೆ ನನಗೂ ಒಂಥರ ಬೇಜಾರಾದಂಗಾಗಿತ್ತು ಅದಕ್ಕೆ ಹೊಲ್ದಾಗ ಹೋಗಿ ಬಂದರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿ ಕರ್ಕೊಂಬಂದಿದ್ದು ನಿನ್ನೂ ಇದೇನಪ್ಪ ಇದು ನಾನು ಹೊಲ್ದಾಗ ಹೋಗೋಣ ಅಂತ ಬಂದ್ರಿ ಇವರು ಎದುರಿಗೆ ಬಂದ್ಬಿಟ್ರಲ್ಲಪ್ಪ ಜೋಡಿ ಹಚ್ಚಿಗಳು ದರಿದ್ರದವು ಇವ್ರ ಎದುರಿಗೆ ಬಂದೇವ್ರಿ ಅಂತಂದ್ರೆ ಇವಳ ಮಕ ನೋಡಿರಿ ಯಾವ ಕೆಲಸನೂ ಆಗಲ್ಲ ಥೂ ದರಿದ್ರದಾಳು ಇವಳ ಮಕ ನೋಡ್ಕೊಂಡು ನಾನು ಅಪ್ಪಯ್ಯನ ಆಸ್ತಿ ಬರ್ಕೊಡು ಅಂತ ಕೇಳಕ್ ಹೋದ್ರೆ ಅಪ್ಪಯ್ಯ ಏನಂಬುತ್ತೋ ಏನು ಒಪ್ಕಮಲ್ಲ ಅನ್ಸುತ್ತೆ ನನ್ನ ಕೆಲಸ ಆದಂಗೇನೆ ಈ ದರಿದ್ರದಾಳು ಎದುರಿಗೆ ಬಂದೆ ಥೂ ರೀ ನೇತ್ರ ಬರ್ತಾ ಇದ್ದಾಳೆ ಇವಳು ಎಲ್ಗೆ ಹೋಗ್ತಾ ಇದ್ದಾಳೆ ಒಬ್ಳೇನಿ ನಾನು ನೋಡ್ದೆ ಅವಳು ಬರೋದ್ನ ನಡಿ ಹೋಗೋಣ ನಾವು ನಮ್ಮನಿಗೆ ಬೆಂಕಿ ಇಕ್ಕಿ ನಮ್ಮನೆ ಹಾಳು ಮಾಡಿ ಕಂಡನ್ ಕರ್ಕೊಂಡು ಸುತ್ತಾಡಕ್ ಹೋಗಿದ್ದೇನೆ ನೇತ್ರ ಯಾರಿಗೆ ಹೇಳ್ತಾ ಇದ್ದೆ ಈ ಮಾತಾ ನೀನು ನಾನು ನಮ್ಮ ಅಣ್ಣನ ಮದ್ವೆ ಆಗಿ ಇಂದ ಬಂದು ಮದ್ವೆ ಆಗಿ ನಮ್ಮ ಅಪ್ಪಯ್ಯ ಅಮ್ಮನಿಂದ ನಮ್ಮ ಅಣ್ಣನ ದೂರ ಮಾಡ್ದೊಳಗೆ ಹೇಳ್ತಾ ಇದ್ದೀನಿ ನಾನೇನು ನಿನಗೆ ಹೇಳ್ತಾ ಇಲ್ಲ ಹೋಗು ಮುಚ್ಕೊಂಡು ಸುಮ್ಮನೆ ನಿನಗೆ ಹಾಕ್ಬೇಕು ನಾನು ಯಾರಿಗಾದ್ರೂ ಹೇಳ್ತೀನಿ ನೇತ್ರ ನೀನು ಯಾರಿಗೆ ಹೇಳ್ತಾ ಇದ್ದಿ ಅಂತ ನನಗೂ ಅರ್ಥ ಆಗುತ್ತೆ ನಾನೇನು ಅಷ್ಟು ದಡ್ಡಿ ಅಲ್ಲ ಅರ್ಥ ಆಗ್ತೈತೆ ಯಾರು ಯಾರಿಗೆ ಏನು ಹೇಳ್ತಾರೆ ಎಂಬುದು ಸ್ವಲ್ಪ ನಾಲ್ಗೆನ ಬಿಗಿಡ್ದು ಮಾತಾಡು ನಾನೇನು ದೂರ ಮಾಡಿಲ್ಲ ಯಾರನ್ನೂ ಹೌದೌದು ನೀನು ಬಾರಿ ಒಳ್ಳೆಯವಳು ಯಾರನ್ನು ದೂರ ಮಾಡಾಳಲ್ಲ ಎಲ್ಲಾರನ್ನು ಒಂದು ಮಾಡ್ತೀಯ ಥೂ ನಾಚಿಕೆ ಆಗಲ್ವ ಹಿಂಗೆ ಹೇಳಕ್ಕೆ ನಮ್ಮನೇನೆ ಹೊಡೆದಲ್ಲಿ ನೀನು ಬಂದು ಮೊದ್ಲು ಹೆಂಗಿತ್ತು ನಮ್ಮನೆ ನಿನ್ನಿಂದನ ಚೂರಾಗೈತಿ ನಮ್ಮನೆಗೆ ಇವಾಗ ಸಂತೋಷನೇ ಇಲ್ಲ ನಮ್ಮ ಅಪ್ಪಯ್ಗೂ ಅಮ್ಮಯ್ಗೂ ಒಂದ್ರಿಂದ ಒಂದು ಕಷ್ಟ ಬತ್ತಲೇ ಇದ್ದೇವೆ ಅದೇ ನೋಡ್ಕೊಂಬರೆ ಯಾರು ಇಲ್ಲ ಮಗ ಅನ್ನಿಸ್ಕೊಂಡನು ಎಂಟಿ ಮಾತು ಕಟ್ಕೊಂಡು ಬೇರೆ ಮನೆ ಮಾಡ್ಕೊಂಡೇ ಇದ್ದಾನೆ ಅಪ್ಪಯ್ಗೂ ಅಮ್ಮಯ್ಗೂ ಸನಕ್ಕಿಲ್ಲ ಅಂತಂದ್ರು ಬಂದು ನೋಡಂಗೆ ಇಲ್ಲ ನಿನ್ನಿಂದ ಥೂ ನೇತ್ರ ಸಾಕು ಬಾಯಿ ಮುಚ್ಚು ಇಲ್ಲ ಅಂದ್ರೆ ನೋಡು ಏನು ಮಾಡ್ತೀಯ ಏನ್ ಮಾಡ್ತೀಯ ನೀನೇನು ಮಾಡಕ್ಕಾಗಲ್ಲ ನೀನು ಇವಾಗ ಎಂಟಿ ಗುಲಾಮ ಎಂಟಿ ಹೇಳ್ದಂಗೆ ಕೇಳೋನು ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂತಂದ್ರು ಎಂಟಿನ ಕೇಳೇ ಹೇಳ್ತೀಯ ಅನ್ಸುತ್ತೆ ಸುಮ್ಮನೆ ಹೋಗದ್ ಕಲ್ತ್ಕ ನನಗೇನು ಮಾಡಕ್ಕಾಗಲ್ಲ ನೀನು ಇಷ್ಟಕ್ಕೂ ನೀನ್ ಯಾರು ನನ್ನ ಸುಮ್ಮನೆ ಹೋಗು ಅಂತ ಹೇಳಕ್ಕೆ ನನ್ನ ಬಾಯಿ ನಾನಿದು ಏನಾದ್ರೂ ಮಾತಾಡ್ತೀನಿ ನೀನೇನು ಕೇಳೋ ಅಂತದ್ದೇನು ಇಲ್ಲ ಇವಾಗ ನಾನು ನಿಮ್ಮ ಅಣ್ಣಯ್ಯ ಅದು ಒಂದ್ ಸ್ವಲ್ಪ ನಿನ್ ತಲೆಗಿರ್ಲಿ ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ ಒಂದ್ ಸ್ವಲ್ಪನೂ ಮರ್ಯಾದೆ ಇಲ್ದಂಗೆನೆ ಅಣ್ಣಯ್ಯ ಹತ್ಕೆ ಎಂಬುದು ಸ್ವಲ್ಪ ಮರ್ಯಾದೆ ಇರ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ ನಾಚಿಕೆ ಆಗಲ್ವಾ ನಿನಗೆ ನೀವು ನನಗೆ ಅಣ್ಣಯ್ಯ ಹೊತ್ತಿಗೆನ ಇವಳು ಆಸಿಮೆ ಹೊತ್ತಿಗೆ ಹೊತ್ತಿಗೆ ಅಂತೆ ಹೊತ್ತಿಗೆ ಮಕ ನೋಡು ಇರೋದ ನನ್ನ ಹೊತ್ತಿಗೆ ಅಲ್ಲ ನಮ್ಮ ಮನೆ ಕೆಲಸದಳ ಆಗಿರೋದಕ್ಕೂ ಲಾಯಕ್ಕಿಲ್ಲ ಇವಳು ಹುಚ್ಚು ಸಾಕು ತಂಗಿ ಅಂತಾನು ನೋಡ್ದೇನೆ ಬಾರಿಸ್ಬಿಡ್ತೀನಿ ನೋಡು ಇನ್ನೊಂದು ಮಾತಾಡಿದ್ರು ಯಾಕೆ ಹೊದಿತ್ಯಾ ಏನು ವದ್ಯಕ್ಕೇನು ಅಪ್ಪನ ಮನೆ ಉಪ್ಪಿಟ್ಟಲ್ಲ ಕಣಪ್ಪ ನಿನ್ನ ಹೆಂಡತಿ ಮಾಡಿರೋ ಕೆಲಸ ಹೇಳ್ತಾ ಇದೀನಿ ಅಷ್ಟೇನೆ ಬರೀ ಮನೆ ಆಳ ಕೆಲಸ ಮಾಡೋದವಳು ಮನೆ ಆಳ ಕೆಲಸ ಮಾಡೋದು ಅವಳಲ್ಲ ನೀನು ಅಲ್ಲ ಪೊದ್ದುಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಇಲ್ದೇ ಇರೋದೆಲ್ಲ ನಾಕ್ ಬರೀ ಕೆಟ್ಟ ಬುದ್ಧಿ ಹೇಳ್ಕೊಟ್ಟಿದ್ಯಲ್ಲ ನಿನಗೇನಂತ ಹೇಳ್ಬೇಕು ನಾನೇನು ಕೆಟ್ಟ ಬುದ್ಧಿ ಹೇಳ್ಕೊಟ್ಟಿಲ್ಲ ಒಳ್ಳೆ ಬುದ್ಧಿ ಒಳ್ಳೆ ಜನತಾಕೆ ಬೇರೆ ಅಂತನ ಹೇಳ್ಕೊಟ್ಟಿದ್ದು ಅಷ್ಟೇನೆ ನಿಮ್ಮಂತ ಕೆಟ್ಟ ಜನತಾಕ್ ಬಂದ್ರೆ ಅವಳಿಗೂ ಇವಳು ಬುದ್ಧಿನೇ ಬಂದ್ಬಿಡುತ್ತೆ ಅದಕ್ಕೆ ಮತ್ತೀಗ ನಿಮ್ಮ ಮನೆಗೆ ಹೋಗ್ಬೇಡ್ರಿ ಅಂತ ಹೇಳಿದ್ದು ಆದ್ರೆ ಏನ್ ಮಾಡೋದು ಆ ಪೆದ್ ಮುಂಡೈತಿ ಅರ್ಥ ಆಗ್ಲಿಲ್ಲ ತಿರ್ಗಾ ಬಂದೈತಿ ನಿಮ್ಮ ಮನೆಗೆ ಆಯ್ತಾ ನೀನಿವಾಗ ಸುಮ್ಮನೆ ಹೋಗ್ಲಿಲ್ಲ ಅಂತಂದ್ರೆ ಕಪ್ಪಾಳಕ್ಕೆ ಬಾರಿಸ್ತೀನಿ ನೋಡು ನಾವ್ಯಾಕೆ ಕೆಟ್ಟ ಬುದ್ಧಿ ಹೇಳ್ಕೊಡೋಣ ನನ್ನ ತಂಗಿಗೆ ನೀನು ಹೇಳ್ಕೊಡ್ತಾ ಇರೋದು ಮಲ್ಲಿ ಯಾವತ್ತೂ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾಳೆ ಹೊರತು ಯಾರಿಗೂ ಕೆಟ್ಟದಾಗ್ಲಿ ಅಂತ ಹೇಳಿ ಹೇಳ್ಕೊಡೋದಾಗ್ಲಿ ತಂದಿಕ್ಕದಾಗ್ಲಿ ಅಂತವೆಲ್ಲ ಮಾಡಕ್ ಹೋಗಲ್ಲ ನಿನ್ನಂಗೆ ನಿನಗಿರೋದು ಮನೆ ಆಳ ಬುದ್ಧಿ ಹೌದೌದು ಈಗ ನೀನು ಎಂಟಿ ಗುಲಾಮ ಅಲ್ವಾ ಅದಕ್ಕೆ ನಿನ್ ಎಂಟಿ ಏನ್ ಮಾಡಿದ್ರು ಎಲ್ಲನ ಒಳ್ಳೇದಮ್ಮಂಗೆ ಕಾಣುತ್ತೆ ಅದೇನೋ ಹೇಳ್ತಾರಲ್ಲ ಬೆಳಗಿರೋದೆಲ್ಲ ಹಾಲು ಅಂತ ಈಗ ನಿನ್ಗೂ ಹಂಗೆ ಆಗೈತಿ ಲೇ ಲೇ ಎಂಟಿ ಪರ ವಹಿಸ್ಕೊಂಡು ತಂಗಿನೇನೆ ಒದಿತೀಯನೋ ನೀನು ಒಬ್ಬ ಅಣ್ಣಯ್ಯನ ಅಣ್ಣ
ಅಣ್ಣಯ್ಯ ಆಗಿರೋದಕ್ಕೆ ಮತ್ತೀಗ ನಿನ್ನ ಕಾಪಾಡಕ್ ಬಾರಿಸಿದ್ದು, ಬೇರೆ ಯಾರಾದ್ರೂ ಆಗಿದ್ರೆ ಏನೂ ಇಲ್ಲ. ಏನ್ ಮಾಡಿರೋ ಏನೋ ಗೊತ್ತಿಲ್ಲ. ತಂಗಿ ಅಂತ ಹೇಳಿ ಒಂದೇ ಏಟು ಒದ್ದು ಸುಮ್ಮನಾಗಿದ್ದೀನಿ, ಇಲ್ದಿದ್ರೆ ಏನೂ ಇಲ್ಲ. ನೋರಿ ಯಾಕೆ ಒದ್ಯಕ್ಕೆ ಹೋಗ್ತೀರಾ, ಬಿಡಿ ಹೋಗ್ಲಿ. ಏನಾದ್ರೂ ಮಾತಾಡ್ಕೊಂಬ್ಲಿ ಬಿಡಿ. ಅವಳಂದೇಡ್ಕೇನೆ ನಮ್ಗೇನ್ ಆಗಲ್ಲ, ನಾವೇನ್ ಕೆಟ್ಟರಾಗಲ್ಲ. ಬನ್ನಿ ಹೋಗೋಣ ನಾವು ಸುಮ್ನೆ. ಸುಮ್ನೆ ಯಾಕೆ ಅವಳ ಹತ್ರ ಮಾತಾಡಿ ನೀವ್ ಯಾಕೆ ಇದು ಸಿಟ್ ಮಾಡ್ಕೊಂತೀರಾ? ಬನ್ನಿ ಹೊಡಿಬೇಡಿ, ಹೋಗೋಣ ಬನ್ನಿ. ಅಲ್ಲ ನನ್ನ ಅಜ್ಜಿ ತಕ್ಕನ ಒದ್ಸಿ ಈಗ ನೋಡು ಮಳ್ಳಿ ಒಳ್ಳೆಳಂಗೆ ನಾಟಕ ಮಾಡ್ತಾಳೆ. ಅಲ್ಲ ಈಟದ್ದು ಸುಮ್ನೆ ಇದ್ಲು, ಒದ್ಮೇಲೆ ಯಾಕೆ ಒದ್ಯಕ್ಕೆ ಹೋಗ್ತೀಯಾ ಅಂತಾನ ಹೇಳಕ್ ಬಂದ್ಬಿಟ್ಲು. ಎಣ್ಣ ಇವಳ ಪರ ವಹಿಸ್ಕೊಂಡು ಇವಳ ಬಗ್ಗೆ ಮಾತಾಡ್ದೆ ನಾನು, ಇವಳನ್ನ ಬೈದೆ ಅಂತ ಹೇಳಿ ನೀನು ನನ್ ಮೇಕೆ ಕೈ ಮಾಡ್ದೆ ತಾನೇ. ನೋಡ್ತಾ ಇರು ನಿನ್ಗೆ ಎಂತ ಪರಿಸ್ಥಿತಿ ಬರಂಗ್ ಮಾಡ್ತೀನಿ ಅಂತಾನ. ನೀನೇನ್ ಮಾಡ್ತೀಯ ನನಗೆ? ಏನು ಮಾಡಕ್ಕಾಗಲ್ಲ. ಸುಮ್ಮನ ಹೋಗ್ತಾ ಇರು, ನಿನ್ನಿಂದ ಏನು ಮಾಡಕ್ಕಾಗಲ್ಲ ನಮ್ಮನ್ನ. ಹೌದಾ, ನನ್ನಿಂದ ಏನು ಮಾಡಕ್ ಆಗಲ್ಲ ಅನ್ಕೊಂಡಿದ್ಯಾ? ನಾನು ಏನ್ ಮಾಡ್ತೀನಿ ಅಂತ ನಿನ್ಗೆ ಇವಾಗ ಹೇಳಲ್ಲ ನಾನು, ಅದು ಮಾಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ. ನೋಡ್ತಾ ಇರು. ಒಂದಲ್ಲ ಒಂದಿಸ ನೀನು ನಿನ್ನ ಹೆಂಡ್ತಿನೇ ಮಕ್ಕುಗಿತ್ಯ, ನಿನ್ನಿಂದನೇ ಇಂಥ ಪರಿಸ್ಥಿತಿ ಬಂತು ನನಗೆ ಅಂತಾನ. ಆ ದಿನ ನಾನು ನೋಡಿ ಸಂತೋಷ ಪಡ್ತೀನಿ, ಆದಷ್ಟು ಬೇಗ ಬರುತ್ತೆ ಆ ದಿನ. ನೋಡ್ತಾ ಇರು, ನಿನಗೆ ಹೇಳಕ್ ಹೋಗಲ್ಲ ಈಗ. ಆಯ್ತಾಯ್ತು, ನಿನ್ ಕೈಯಾಗೆ ಅದೇನ್ ಮಾಡಕ್ಕಾಗುತ್ತೋ ಮಾಡ್ಕೋ ಹೋಗು, ನಾನು ನೋಡೇ ಬಿಡ್ತೀನಿ. ನಾಚಿಕೆ ಆಗಲ್ವಾ? ಅಣ್ಣಗೇನೆ ಹಿಂಗೆ ಎದುರಿಸ್ತಾ ಇದೆಯಲ್ಲ. ಅಣ್ಣಯ್ಯ ಅಂತ ಅಣ್ಣಯ್ಯ? ಯಾವ ಅಣ್ಣಯ್ಯನು? ಅಣ್ಣ ಏನೂ ಇಲ್ಲ, ಎಂತಾನೂ ಇಲ್ಲ. ನೀನ್ ಯಾವತ್ತು ನಮ್ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋದ ಇವಳು ಮಾತು ಕೇಟ್ಕೊಂಡು ಅವತ್ತೇ ನನಗೂ ನಿನ್ಗೂ ಸಂಬಂಧ ಅಂಬದು ಮುಗ್ದೋತು. ಅಣ್ಣ ಏನೂ ಅಲ್ಲ, ಯಾವನೂ ಅಲ್ಲ, ನನ್ಗೆ ಯಾವ ಅಣ್ಣ ಏನೂ ಇಲ್ಲ. ನೇತ್ರ, ಸಂಬಂಧ ಯಾವತ್ತು ಮುಗ್ದೋಗಲ್ಲ, ಸಾಯತಕ ಇರುತ್ತೆ ಅದು. ನೀನೇ ಇಷ್ಟೊತ್ತು ಎಣ್ಣ ಅಂತ ಮಾತಾಡಿಸ್ತಾ ಇದ್ದೆ, ಈಗ ನೋಡಿದ್ರೆ ಸಂಬಂಧ ಇಲ್ಲ ಎಂತದ್ದು ಇಲ್ಲ ಅಂತೀಯ. ಇಲ್ಲೇ ಗೊತ್ತಾಗ್ತೈತಿ. ಯಾರ ಕೈಯಿಂದನೂ ಸಂಬಂಧಗಳನ್ನ ಮುರಿಯಕ್ಕಾಗಲ್ಲ. ಜಗಳ ಆಡ್ಕೊಂಡು ದೂರ ಇರ್ಬೋದು ಹಂಗಂತ ಹೇಳಿ. ನೀನ್ ಬಾಯಿ ಮುಚ್ಕೊಂಡು ನಿಂತ್ಕಳೆ, ನಿನ್ನಿಂದಾನೇ ಈಗೆಲ್ಲ ಆಗ್ತಾ ಇರೋದು ನಮ್ಮ ಮನೆಗೆ, ನಮ್ಮನೆ ಪರಿಸ್ಥಿತಿಗೆ ನೀನೇ ಕಾರಣ. ಸುಮ್ಕುಕ್ಕ, ನೀನೇನು ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ನಾನು ಏನ್ ಬೇಕಾದ್ರೂ ಮಾತಾಡ್ತೀನಿ, ಏನಾದ್ರೂ ಅಂತೀನಿ. ನನ್ನೇ ಮದ್ದೆ ತಾನೇ. ನೋಡ್ತಾ ಇರು ಹೆಂಗ್ ಮಾಡ್ತೀನಿ ಅಂತಾನ. ಮತ್ತೆ ಅಣ್ಣಯ್ಯ ಅತ್ತಿಗೆ ಎಂಬುದು ಒಂದಿಷ್ಟು ಮರ್ಯಾದೆ ಇಲ್ದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ಇಷ್ಟೆಲ್ಲ ಮಾತು ಕೇಳಿದ್ಮೇಲೂ ನಾನು ಸುಮ್ಮನೆ ಇದ್ರೆ ನಾನು ಯಾರಾದ್ರೂ ಮಕ್ಕುಗೆ ಅಲ್ವಾ? ಅಲ್ಲ, ತಂಗಿ ಹತ್ರ ಇಷ್ಟೊಂದೆಲ್ಲ ಬೈಸ್ಕೊಂತಾ ಇದೆಯಲ್ಲ, ಸುಮ್ಮನೆ ನಿಂತಿದ್ಯಾ? ನಿನ್ಗೇನು ರೋಷ ವೇಷ ಏನು ಇಲ್ವಾ ಅಂತೇಳಿ ಬೈತಾರೆ ಇನ್ನೊಬ್ರು ನೋಡ್ದಾರು. ಅದಕ್ಕೆ ಮತ್ತೆ ಕಾಪಾಡಕ್ ಬಾರಿಸಿದ್ದು. ನೀವು ನನಗೆ ಮರ್ಯಾದೆ ಕೊಟ್ಟು ಅಪ್ಪಯ್ಗೂ ಅಮ್ಮಯ್ಗೂ ಬೆಲೆ ಕೊಟ್ಟು ಆ ಮನೆಗಿದ್ದಿದ್ದೆ ನಾನು ಮರ್ಯಾದೆ ಕೊಡ್ತಿದ್ದೆ ಕಣೋ. ನೀನೇ ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ನಾನೇನ್ ಕೊಡ್ಲಿ? ನಾವು ಮನೆ ಬಿಟ್ಟು ಬಂದಿರೋದು ತಾತ್ಕಾಲಿಕ ಅಷ್ಟೇನೆ, ಮತ್ತೆ ಆ ಮನೆಗೆ ಬಂದೇ ಬರ್ತೀವಿ. ನಾನು ಯಾವತ್ತಿದ್ರು ನಮ್ಮ ಅಪ್ಪ ಅಮ್ಮನ ಮಗನೇ, ನೀನು ಹೇಳಿರೋ ಅಷ್ಟೇ, ಹೇಳ್ದಿದ್ರು ಅಷ್ಟೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ಅಪ್ಪಯ್ಯ ಅಮ್ಮಯ್ಯಗೆ ಕಷ್ಟ ಬಂದಾಗ ಇರ್ಲಿಲ್ಲ, ಇನ್ನ ಬತ್ತಾನಂತ ಆ ಮನೆಗೆ ಹಿಂಗಂತ ಹೇಳಕ್ಕೆ ನಿನಗೆ ನಾಚಿಕೆ ಆಗಲ್ವೇನೋ? ಇನ್ನ ಬತ್ತೀನಿ ಅಂತ ಹೇಳ್ತಾನೆ. ನಿನ್ಗೂ ಆ ಮನೆಗೂ ಋಣ ತೀರೋತು ಅಂತ ತಿಳ್ಕೊಂಡ್ಬಿಡು ನೀನು. ಇನ್ ಯಾವತ್ತೂ ಬರಕ್ ಹೋಗ್ಬೇಡ. ಅದು ನೀನೇನು ಹೇಳ್ಬೇಕಾಗಿಲ್ಲ. ನಮ್ಮ ಅಪ್ಪಯ್ಯ ಇದ್ದಾರೆ, ಅಮ್ಮಯ್ಯ ಇದ್ದಾರೆ, ನಮ್ಮ ಅಜ್ಜಿ ಐತಿ, ನಾನು ಬಂದೇ ಬರ್ತೀನಿ. ನೀನು ಹೇಳಿದ ತಕ್ಷಣ ನಾನೇನು ಬರ್ದಂಗಿರಲ್ಲ. ಸುಮ್ಮನೆ ಹೋಗ್ತಾ ಇರೋ ನೀನು, ಎಲ್ಲಿಗೆ ಹೋಗ್ತಿದ್ದೋ ಏನೋ. ಆಯ್ತು ಹೋಗ್ತೀನಿ, ಹೇಳು, ಹೋಗು ಹೋಗು. ಐತೆ ನಿಮ್ಮಿಬ್ರಿಗೂ ಇನ್ನ ಮುಂದೆ ಮಾರಿ ಹಬ್ಬ. ನಡೀರಿ ಹೋಗೋಣ, ಸುಮ್ಮನೆ ಯಾಕೆ ಗಲಾಟೆ ಮಾಡ್ಕೊಂತೀರಪ್ಪ ನೀವಂತೂ. ಮತ್ತೆ ಸುಮ್ಮನೆ ಹೋಗ್ತಿದ್ದಾರನ್ನ ಕೆಣಕ್ತಾಳು ಅವಳೇ ತಾನೆ. ಈಗ ಹೋಗ್ಲಿ ನಡೀರಿ ಅತ್ತ ಮನೆಗೆ. ಇನ್ನು ಏನೋ ಮಾರಿ ಹಬ್ಬ ಐತಂತೆ. ಇವಳ ಕೈಯಾಗ ಏನಾಗುತ್ತೆ ಮಾಡಕ್ಕೆ? ನನ್ನ ಕೈಯಾಗೆ ಏನ್ ಮಾಡಕ್ಕಾಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಈಗ ಹೇಳಲ್ಲ, ಮುಂದೆ ಗೊತ್ತಾಗುತ್ತೆ ಇನ್ನೇತ್ರನ್ ತಾಕತ್ತು ಏನು ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.